ಹಾಯ್ ಫ್ಯಾಮ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾವು ಮಾದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಮಾದೇಶ್ವರ ಬೆಟ್ಟಗೆ. ಆ್ಯಂಡ್ ಹೊಸ್ದಾಗಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ ರೆಡಿ ಆಗಿಬಿಟ್ಟು. ಬೆಳಿಗ್ಗೆ 7:30 ಆಗಿದೆ. 7:30ಗೆ ಎಷ್ಟೊಂದು ಬಿಸಿಲು ನೋಡಿ. ಸೊ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಮಹಿ ಬರ್ಡೇ ಕೂಡ. ಸೊ ಮಹಿ ಬರ್ಡೇ ಸ್ಪೆಷಲ್ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮಹಿಗೆ ವಿಶ್ ಮಾಡೋಣ. ಸ್ವೀಟ್ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ನಿದ್ದೆ ಬಂದಿತ್ತು ನನಗೆ. ಇದು ಹೋಟೆಲಿಗೆ ಬಂದಿದ್ದೀವಿ, ಟಿಫನ್ ಮಾಡೋಣ ಅಂತ. ಏನಿದು ಪುಟ್ಟಪ್ಪ ಹೋಟೆಲ್ ಅಂತ ಹೆಸರು, ಫೇಮಸ್ ಅಂತೆ. ಸೊ ಅದಕ್ಕೆ ಇಲ್ಲಿ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ನಡ್ಕೊಂಡು. ಒಂಥರ ಮೆಸ್ ಥರ ಇದೆ, ಕ್ರಾಸ್ ಮಾಡಿ ನೋಡೋದು. ನಿಮ್ಮ ಫ್ಯಾಮಿಲಿ 5 ಸೀಟ ನೀವು? 4 ಓಕೆ, ನಾನಿಲ್ಲಿ ಅಂಥದ್ದೇನು ಸ್ಪೆಷಲ್ ಅಂತ ಹೇಳಿ ಕರ್ಕೊಂಡು ಬಂದರು ಅಂತ ಹೇಳಿ ನಾನು ಒಳಗಡೆ ಹೋದೆ. ಸೊ ಕಣ್ಣು ಎದುರುಗಡೆನೇ ಅಡುಗೆ ಮಾಡ್ತಾರೆ ಓಕೆನಾ ಇವರು. ಅದು ಅಲ್ಲದೆ ಸೌದೆ ಒಲೆ ಊಟ ಏನು ರುಚಿ ಇರುತ್ತೆ ಗೊತ್ತಾ. ಗಟ್ಟಿ ಚಟ್ನಿ ಗೈಸ್, ಸಖತ್ತಾಗಿತ್ತು. ಆ್ಯಂಡ್ ವಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಇದು ಇಡ್ಲಿ ಅದು ಕೂಡ ಸಾಫ್ಟಾಗಿ ಒಳ್ಳೆ ಎತ್ತಿ ಥರ ಇತ್ತು ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ತುಂಬ ದಿನ ಆಗಿತ್ತು ನಾನು ಸೌದೆ ಒಲೆ ಊಟ ಮಾಡಿ. ಇವಾಗೆಲ್ಲ ಗ್ಯಾಸ್ ಬಂದಿರೋದ್ರಿಂದ ಸೌದೆ ಒಲೆ ಊಟ ತುಂಬ ರೇರ್ ಅಲ್ವಾ. ಅದಷ್ಟೇ ಅಲ್ಲದೆ ಮಹಿಗೆ ಈ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ವಂತೆ. ಸೊ ಸಿಂಪಲ್ಲಾಗಿ ಇರೋಣ, ದೇವಸ್ಥಾನಕ್ಕೆ ಹೋಗೋಣ ಬರೋಣ ಸಾಕು, ಇಷ್ಟೇ, ಇನ್ನೇನು ಬೇಡ ಅಂತ ಹೇಳಿದ್ರು. ಗಿಫ್ಟು ಅದು ಇದು ಅಂತ ಹೇಳಿ ಅಮೌಂಟ್ನ ವೇಸ್ಟ್ ಮಾಡಬೇಡ, ಸೇವ್ ಮಾಡಿ ಇಟ್ಕೋ ಅಂತ ಹೇಳಿದ್ರು. ಟಿಫನ್ ಆಯಿತು, ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ರೀ ಫ್ರೆಂಡ್ಸ್. ಇವಾಗ ನಾವು ಹನ್ನೂರ್ ಹತ್ರ ತಂದೂರ್ ಚಾಯ್ ಕುಡಿಯೋಣ ಅಂತ ಬಂದಿದ್ದೀವಿ. ಎಸ್, ಕರೆಕ್ಟಾಗಿ ಹೆಸರು ಹೇಳಿದ್ದೀನಿ. ಊರ ಹೆಸರು ಹನೂರು. ತಂದೂರ್ ಚಾಯ್ ಕುಡಿಯೋಣ ಅಂತ ಬಂದಿದ್ದೀವಿ. ನನ್ನ ತಲೆನೇ ಬರ್ತಿಲ್ಲ, ಇಡ್ಬಾಕೊಂಡು ಹಂಗೆ ಬಂದಿದ್ದೀನಿ. ನಿಶಾಂತ್ ಈ ಕಡೆ ಬನ್ನಿ. ಹೇಳು, ಹೆಂಗಿದೆ ಲಿಶು? ಹೆಂಗಿದೆಪ್ಪ? ಹೆಂಗಿದ್ಯೋ? ಅವನು ಒಂದೇ ಸಲ ತೋರ್ಸೋದಂಗೆ ಅಂತ. ಟೀ ಬೇಕಾ ನಿಂಗೆ? ನೀನು ಕುಡಿಬಾರ್ದು, ತಂದೂರ್ ಚಾಯ್. ಅಲ್ಲಿಂದ ಒಂದು ಐಟಮ್ ಹೇಳಿದ್ದೀರಾ? ತಿಂತಿರುತ್ತಾನೆ. ಇಲ್ಲಿ ಟೇಸ್ಟ್ ಮಾಡಿದ್ದೀವಿ ನಾವು ಲಾಸ್ಟ್ ಟೈಮ್ ಬಂದಾಗ. ನೀವು ಬಂದಿರಲಿಲ್ಲ ನೋಡಿ, ಆಂಟಿ ಜೊತೆ ಬಂದಿದ್ನಲ್ಲ, ಅಂಕಲ್ ಆಂಟಿ ಜೊತೆ. ಸಂದೀಪನ್ಗೆ ಇದು ಬಂದಾಗ ಅವಾಗ ತಿಂದಿದ್ದೆ, ಚೆನ್ನಾಗಿತ್ತು. ಜೋಗಿ ಬಿಡಿಸ್ಬೇಕಾರೆ ಗುಡ್ಡಪ್ಪ ನಮ್ಮ ಕಡೆ ಎರಡೂ ಹೇಳ್ತೀವಿ. ಬೈಲಿ ಅಮ್ಮದ್ರ ಹೋಯ್ತ್ಯಾ ಫ್ರೆಂಡ್ಸ್. ಇವಾಗ ನಾವು ಗಾಡಿ ಸ್ಟಾಪ್ ಮಾಡಿಬಿಟ್ಟು ಎಲ್ಲಿ ಬಂದ್ವಿ ಗೊತ್ತಾ? ತಾಳೆ ಬೆಟ್ಟ ರೀ. ತಾಳೆ ಬೆಟ್ಟನಾ ತಾಳಿ ಬೆಟ್ಟನಾ? ತಾಳ್ಬೆಟ್ಟ. ತಾಳ್ಬೆಟ್ಟ ಅಂದರೆ ಕೆಳಗಡೆ ಬೆಟ್ಟ ಅಂತ ಅರ್ಥ. ತಾಳ್ಬೆಟ್ಟ ಬಂದಿದ್ದೀವಿ. ಅಲ್ಲ ಕೈ ಮುಕ್ಕೊಂಡು ಹೋಗೋಣ ಅಂತ. ನಿಶಾಂತ್ ಮಲ್ಕೊಂಬಿಟ್ಟಿದ್ದಾನೆ. ಧೂಪ ಅಲ್ಲಿ ಕೆಂಡ ಇರುತ್ತದೆ ಕಾಕು, ಅಷ್ಟೇ. ಕಾಲು ಸುಡ್ತೈತೆ ಗೈಸ್. ಏನು ಯಪ್ಪ ಆಗ್ತಾ ಇಲ್ಲ.
ಪೈನಾಪಲ್, ಮಾವಿನಕಾಯಿ. ಫ್ರೆಂಡ್ಸ್ ಏನು ಗೊತ್ತಾ, ಅಲ್ಲಿಂದ ನನಗೇನು ವಾಮಿಟ್ ಆ ಥರ ಏನು ಆಗಿರಲಿಲ್ಲ. ಇಲ್ಲಿ ಕಾರ್ ನಿಲ್ಸೋಣ ಅಂತ ಬಂದ್ವಾ, ಬಂದ ತಕ್ಷಣ ಒಂಥರ ಕುಲುಕ್ತಂಗೆ ಆಗೋಯ್ತು, ವಾಮಿಟ್ ಮಾಡ್ಕೊಂಡು ಬಂದು. ಎಲ್ಲಿ ಯಾವುದು ಸ್ಲಿಪ್ಪರ್ ಬಿಟ್ಬಿಟ್ಟು ನಡ್ಕೊಂಡು ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ವಾಮಿಟ್ ಮಾಡಿಬಿಟ್ಟೆ ಗೈಸ್, ಯಪ್ಪ ಒಂಥರ ನಿಮ್ಮದೇ ಅನ್ನಿಸ್ತೈತೆ ಇವಾಗ ನನಗೆ. ಅಯ್ಯಪ್ಪ ಹುಡು 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 ಏ ನಡಿಬಾರ್ದು, ಕಾಲು ಸುಟ್ಟ ಅಲ್ಲಿ ಆನೆ ನೋಡಿ, ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ಲ ಅನ್ಕೋತೀನಿ. ಅಲ್ಲಿ ಆನೆ ಇದೆ, ದರ್ಶನ ಮುಗಿಸ್ಕೊಂಡು ಬಂದು ಕ್ಯಾಪ್ಚರ್ ಮಾಡ್ತೀನಿ ಅದನ್ನ. ಲೈನಲ್ಲಿ ಹೋಗ್ತಾ ಇದ್ದೀವಿ ಇವಾಗ ದರ್ಶನಕ್ಕೆ. ಬೇಗ ಬೇಗ ದರ್ಶನ ಆದರೆ ಖುಷಿ ಆಗುತ್ತೆ. ಇಶಾಂತ್ ನೋಡಿ, ಅವ್ರ ಅಪ್ಪ ಹೆಗ್ಲ ಮೇಲೆ ಹಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಜಾಸ್ತಿ ಜನ ಇದ್ದಾರೆ. ಯಾರು ನನ್ನ ಗಂಡ ಹೇಳಿದ್ರು ಯಾರು ಇರಲ್ಲ, ಆರಾಮ್ಸೆ ಹೋಗಿ ಬಂದ್ಬಿಡ್ಬೋದು ಅಂತ. ಜಾಸ್ತಿ ಜನ ಇದ್ದಾರೆ. ಕ್ಯೂ ಅಲ್ಲಿ ನಿಂತಿದ್ದೀವಿ. ದರ್ಶನ ಆಯಿತು, ಒಂದು 5 ನಿಮಿಷ ಕುತ್ಕೊಂಡು ಹೋಗೋಣ ಅಂತ ಇಲ್ಲಿ ಕೂತಿದ್ದೀವಿ. ನಿಶಾಂತ್, ಅಯ್ಯೋ ಸೀರೆಗಳು ವೇಲ್ಗಳು ನಿಶಾಂತ್ ಇಲ್ಲಿ ಅಷ್ಟೇ. ಹೋಗೋ ಬಂದಿದೆ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್. ಎಷ್ಟು ಅಂತ ಹೇಳಿದ್ರೆ, ನೀವೇನಾದರೂ ಟಾರ್ ರೋಡ್ ಅಲ್ವಾ, ಕಾಲು ಇಟ್ಟು ಅಂದರೆ ಬೊಬ್ಬೆ ಬರುತ್ತೆ, ಅಷ್ಟು ಬಿಸಿಲಿತ್ತು. ಓ ಮೈ ಗಾಡ್. ಆದರೂ ಮನೆ ದೇವರಲ್ವಾ, ಅದು ಅಲ್ಲದೆ ಮಹಿ ಬರ್ಡೇ ಟೈಮಿಗೆ ಬಂದಿದ್ದೀವಲ್ಲ ಅಂತ ಹೇಳಿ ಅದೊಂದು ಕಡೆ ಖುಷಿ ಇತ್ತು. ಬಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆನಲ್ಲಿದೆ. ಬಾ ಆಯಿತು. ದರ್ಶನ ಎಲ್ಲ ಆಯಿತು, ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಆ್ಯಂಡ್ ವಿಡಿಯೋ ಕೂಡ ಮಾಡಿಸ್ಕೊಂಡಿದ್ದಾಯಿತು. ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಕಾರ್ ಕಡೆ. ಕಾಲು ಹೆವಿ ಸುಡ್ತಿದೆ, ಯಾಕೆ ಹೇಳ್ತೀರಾ? ಓ ಮೈ ಗಾಡ್. ಇಲ್ಲಿ ಮ್ಯಾಟ್ ಹಾಕಿದಾರಾ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ತಣ್ಣಗಿದೆ, ನೆಲದ ಮೇಲೆ ಕಾಲು ಇಡ್ತಂಗೆ ಫುಲ್ಲು ಕಾಲು ಸುಡ್ತಿರೋದಕ್ಕೆ ಮಗಿನ ಎತ್ಕೊಂಡು ಓಡ್ತಾವ್ರೆ. ಯಪ್ಪ ಆಗ್ತಿಲ್ಲ ಗುರು, ನನಗೂ ಓಡಬೇಕು ಅನ್ನಿಸ್ತೈತೆ, ನಡಿಯೋಕೆ ಆಯ್ತಾ ಇಲ್ಲ, ಸುಡ್ತೈತೆ. ಅಮ್ಮ ದೇವ್ರೇ. ಪ್ರಸಾದ ಕೌಂಟರು. ಲಿಶಾಂತ್ ಆನೆ ನೋಡ್ತಿದ್ದಾನೆ. ಆನೆ ಸ್ನಾನ ಮಾಡ್ತಾ ಇದೆ. ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಪಾಪ ಅದಕ್ಕೂ ಶೆಕೆ ಆಗುತ್ತಲ್ವಾ. ಲಿಶಾಂತ್ ಇಲ್ಲೋಡು ಆನೆ. ಆನೆ ಜಿಜಿ. ಓ ಮಾಡ್ಕೋತೈತೆ. ಜಿಜಿ ಮಾಡಿಸ್ತಾ.
ಇಯ ಮಾಡಿಸ್ತೈತಿ ಆನೆಗೆ ಇಯ ಮಾಡಿಸ್ತವ್ರೆ. ಬಿಸ್ಲಲ್ವಾ ಜಿಜ್ಜಿ ಮಾಡಿಸ್ತಾವ್ರೆ. ಆನೆ ಆನೆ ಏನಪ್ಪ ಅದು ಲಿಶು? ಆನೆ ಇಯ ಮಾಡಿಸ್ತವ್ರ ಆನೆ. ದೊಡ್ಡ ಆನೆ. ಲಿಶಾ ಏನಮ್ಮ ಅದು? ಆನೆ ಲಿಶು ಏನಮ್ಮ ಅದು? ಆನೆ. ಜಿಪ್ಸ್ ಚೆನ್ನಾಗೈತೆ ನೋಡು. ಚೆನ್ನಾಗಿತ್ತಾ? ಹಾಂ ಏನು ಹೇಳ್ಬೇಕು? ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಒಂಥರ ಹಿಂಗೆ ಟರ್ನ್ ಮಾಡ್ಕೊಂಡೆಲ್ಲ ಬರಬೇಕಲ್ವಾ, ಅದನ್ನ ನೋಡ್ತಿದ್ರೇ ನನಗೆ ತಲೆ ಸುತ್ತಂಗೆ ಆಗುತ್ತೆ. ಅದಕ್ಕೆ ನಾನು ನಿದ್ದೆ ಮಾಡಿಬಿಟ್ಟಿದ್ದೆ. ನನ್ನ ಜೊತೆ ಲಿಶಾಂತ್ ಕೂಡ ಮಲ್ಕೊಂಡಿದ್ದ. ಊಟಕ್ಕೆ ಅಂತ ಹೇಳಿ ಈ ಒಂದು ಪ್ಲೇಸ್ ಹತ್ರ ನಿಲ್ಲಿಸಿದ್ವಿ, ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಸೊ ಇವಾಗ ನಾವು ವೆಜಿಟೇರಿಯನ್ ಆಗಿರ್ತೀವಿ. ಏನಕ್ಕೆ ಅಂತ ಹೇಳಿದರೆ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಅಥವಾ ಹೋಗ್ಬೇಕಾದ್ರೆ ಬಂದಾಗ ಮನೇಲಿ ನಾನ್ ವೆಜ್ ಮಾಡಲ್ಲ, ಹೊರಗಡೆನೂ ತಿನ್ನಲ್ಲ ನಾವು. ವೆಜ್ ಮೀಲ್ಸ್ ತೊಗೊಂಡಿದ್ದೆ. ಇದರಲ್ಲಿ ರೋಟಿ ಮತ್ತು ಸ್ವೀಟ್ ಎಲ್ಲ ಥರ ಪಲ್ಯ ಅದೆಲ್ಲ ಇರುತ್ತೆ. ಸೊ ಹೊಟ್ಟೆ ತುಂಬ ತಿಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಫ್ರೆಂಡ್ಸ್, ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದು ಎಲ್ಲಿಗೆ ಅಂದರೆ ಗಗನಚುಕ್ಕಿ ಭರಚುಕ್ಕಿ ಇದೆಯಲ್ಲ, ಸೊ ಅಲ್ಲಿ ಫಾಲ್ಸ್ ನೋಡೋಣ ಅಂತ ಬಂದಿದ್ದೀವಿ. ನೀರು ಅಷ್ಟಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗೆ ಹೈವೇ, ಸೊ ಹಿಂಗೆ ರೋಡ್ ಸೈಡೇ ಬರ್ತಿದ್ವಲ್ವ, ಸೊ ಇದು ಆ ಥರನೇ ಇರೋದಲ್ಲ ಅಂತ ಹೇಳಿ ಈ ಕಡೆ ಬಂದಿದ್ದು. ಆ್ಯಂಡ್ ಒಳಗಡೆ ಎಂಟ್ರಿ ಕೊಡ್ತಾ ಇರಲಿಲ್ಲ. ಇವ್ರ ಇನ್ಫ್ಲೂಯೆನ್ಸ್ ಮೇಲೆ ಒಳಗಡೆ ಬಂದು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನಿಮಗೂ ತೋರಿಸ್ತೀನಿ. ಕೋತಿ ನೋಡೋ ಲಿಶು, ಇಲ್ಲಿ ನೋಡೋ ಕೋತಿನಾ. ಹಾಯ್, ಕೋತಿಗೆ ಹಾಯ್ ಮಾಡ್ತಾವನೆ. ಬಂದ್ವಿ. ಹೆವಿ ನೀರೇನಿಲ್ಲ, ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಇದೆ ನೋಡಿ. ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಾ ಬಾರೋ. ನೋಡ್ದಲ್ಲಿ ಶಾಂತ್
ನಗರಿ ಕ್ಲೀನಾಗಿ ನಗರಿ. ಸ್ಮಾರ್ಟಾಗಿ ನಗರಿ. ಕ್ಲೀನಾಗಿ ನಗರಿ ನೋಡೋಣ. ಇದೆಲ್ಲ ಪೋಸ್ಟ್ ಚೆನ್ನಾಗಿ ಕೊಡ್ತಾನೆ. ವಾವ್ ಲಿಶಾನ್, ಏನದು ಲಿಶು? ನಿಜ ಹೇಳಿ ಗೈಸ್, ಇದನ್ನ ನೋಡಿದ ತಕ್ಷಣ ನಿಮ್ಮ ಬಾಯಲ್ಲಿ ನೀರು ಬರಲಿಲ್ವಾ? ನನಗಂತೂ ನೋಡ್ತಾ ಇದ್ದೆ ತಿನ್ನೋಣ ಅನಿಸ್ತಾ ಇತ್ತು. ಬಾಯಲ್ಲೆಲ್ಲ ನನಗೀಗ ವಾಯ್ಸ್ ಓವರ್ ಕೊಡಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾ ಇದ್ದೆ. ಮಾವಿನಕಾಯಿ, ಹುಣಸೆ ಹಣ್ಣು, ನೆಲ್ಲಿಕಾಯಿ ಈ ಥರ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬಂದ್ಬಿಡುತ್ತೆ. ತಿನ್ನೋಣ ಅನ್ನಿಸ್ತಾ ಇರುತ್ತೆ. ಚೆನ್ನಾಗಿದ್ಯಾ? ತಳ್ಳಿ ಟೇಸ್ಟ್ ಮಾಡಿ. ಚೆನ್ನಾಗಿದೆ. ಹುಳಿ ಸ್ವೀಟು ಮತ್ತು ನಿಂಬೆಹಣ್ಣು ಹಾಕಿದ್ದಾರಾ? ಹಾಕಿದ್ದಾರೆ. ಎಲ್ಲ ಶೇರಿಂಗ್ ಇಸ್ ಕೇರಿಂಗ್. ನಮ್ಮ ಮೇಸ್ಟ್ ಹೇಳ್ಕೊಟ್ಟವ್ರೆ. ಅಪ್ಪ ಮಗ ನೋಡಿ ಹೆಂಗೆ ಓಡಾಡ್ತಾವ್ರೆ. ಕಾರ್ ಬೇಡ ಮಾಡಲಿ ಕಳ್ದೋಗುತ್ತೆ. ಫ್ರೆಂಡ್ಸ್ ಇದು ನೋಡಿ ಹಳೆ ಕಾಲದ ಹಾಸ್ಪಿಟಲ್ ಅಂತೆ. ನಾನು ಮನೆ ಅಂದ್ಕೊಂಡೆ, ಯಾವುದೋ ಹಳೆ ಕಾಲದ ಮನೆ ಅಂತ. CPS ಹಾಸ್ಪಿಟಲ್ ನೋಡಿ, CPS ಹಾಸ್ಪಿಟಲ್ ಅಂತೆ. ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ಹಾಸ್ಪಿಟಲ್ ಈ ಥರ ಇತ್ತಾ? ಒಳ್ಳೆ ಹಳೆ ಕಾಲದ ಮನೆಗಳಿರುತ್ತೆ ನೋಡಿ, ಈ ಶೂಟಿಂಗ್ಗೆ ಅಂತ ಯೂಸ್ ಮಾಡ್ತಾರಲ್ಲ, ಸೇಮ್ ಆಗಿದೆ. ಅಲ್ಲಿಂದ ಅಲ್ಲಿವರೆಗೂ ಹಿಂದೆ ಇನ್ನೂ ಉದ್ದಕ್ಕಿದೆ. ಎಷ್ಟು ಚೆನ್ನಾಗಿದೆಲ್ಲ. ಗೇಟ್ ಈ ರೀತಿ ಇದೆ. ನನ್ನ ಮಗ ನೋಡಿ ಓಡ್ಬತ್ತಾವ ನಾನು ಹಿಂದೆನೆ. ಏನೋ ಅಮ್ಮ ಎಲ್ಲೂ ಹೋಗಿಲ್ಲ, ಇಲ್ಲಿ ಶೂಟ್ ಮಾಡ್ತಾಯಿದ್ದೆ ನಾನಿಲ್ಲಿ. ಚೆಂದ ಇದೆ ಅಲ್ಲ. ನಾವಿವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ವಿದ್ಯುತ್ ನಿಗಮ. ಇಲ್ಲಿ ವಿದ್ಯುತ್ ನೋಡೋಣ ಅಂತ ಬಂದಿದ್ದೀವಿ, ಯಾವ ರೀತಿ ಮಾಡ್ತಾರೆ ಏನು ಅಂತ. ಫ್ರೆಂಡ್ಸ್ ಇದು ಗಂಧದ ಮರ ಅಂತೆ. ಇದು ಗಂಧದ ಮರ. ಇದು ಮುಟ್ಬಿಡೋಣ ಇನ್ನೊಂದ್ಸಲ. ಗಂಧದ ಮರ ಎಂತ ಚಂದ. ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇತ್ತು ವೀಡಿಯೋ ಮಾಡ್ಕೊಳ್ಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ನಾನು ಅಲ್ಲೇನು ಒಳಗಡೆ ವೀಡಿಯೋ ಮಾಡಲಿಲ್ಲ. ಅದಾದಮೇಲೆ ನೆಕ್ಸ್ಟು ನಾವು ಮನೆ ಕಡೆ ಬಂದ್ವಿ. ಮಹಿ ಬರ್ತ್ಡೇ ಸಿಂಪಲಾಗಿ ಮುಗ್ದೋಯ್ತು. ಆ್ಯಂಡ್ ಅವ್ರಿಗೇನು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಬೇಡಿ. ನಾನು ಅಪ್ಕಮಿಂಗ್ ವೀಡಿಯೋದಲ್ಲಿ ಆದಷ್ಟು ಅವ್ರಿಗೇನಾದರೂ ಸರ್ಪ್ರೈಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅವ್ರಿಗೆ ಇಷ್ಟ ಆಗೋದಿಲ್ಲ ಇದೆಲ್ಲ, ಸುಮ್ಮನೆ ಅನ್ನೆಸೆಸರಿ ಅಮೌಂಟ್ ವೇಸ್ಟ್ ಮಾಡ್ತೀಯ ಅಂತ ಬೈತಾರೆ. ಬಟ್ ಆದರೂ ನನ್ನ ಖುಷಿಗೆ ಅವ್ರಿಗೇನಾದರೂ ಮಾಡಬೇಕು ಅಂತ ಇರುತ್ತಲ್ವ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ.